ನೋಡಿ ವೀಕ್ಷಕರೇ, ಇದು ಪಂಜಿಕಲ್ಲು ಅಂತೇಳಿ. ಇದರ ಬಗ್ಗೆ ಒಂದು ಇವರು ಜಯ ಎಂತ ಹೆಸರು ಸರ್? ಜಯ ಅಂತ ಹೇಳುವವರು ಇದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಅವರನ್ನೊಮ್ಮೆ ನಾನು ಮಾತಾಡಿಸ್ತೇನೆ. ಹೇಳಿ ಜಯ. ಇದು ಅಂದರೆ ಪಂಜಿಕಲ್ಲು ಅಂತೇಳಿ ಮೊದಲೇ ನಾಮಕ್ಕೆ ಆಗಿದೆ. ಇದು ಇಲ್ಲಿ ಬೇಟೆಗಾರರು ಹಂದಿಯನ್ನು ಬೇಟೆ ಮಾಡಿಕೊಂಡು ಬರುವಾಗ ಹಂದಿ ಬಂದು ಈ ಗದ್ದೆಗೆ, ಪೆಟ್ಟಾದ ಹಂದಿ ಬಂದು ಈ ಗದ್ದೆಗೆ ಬಂದು ಬಿದ್ದಾಗ ಇಲ್ಲಿ ಸರಿ ಎದುರು ಭಾಗದಲ್ಲಿರುವ ಜೈನ ಬಸದಿಗೆ ಬೆಂಕಿ ಆವರಿಸಿಕೊಂಡಂತೆ ಕಾಣಿತು. ಅದನ್ನು ಬೆಂಕಿಯನ್ನು ನಂದಿಸಲೆಂದು ಈ ಬೇಟೆಗಾರರು ಹೋದಾಗ ಅಲ್ಲಿ ಬೆಂಕಿಯೇ ಇರಲಿಲ್ಲ. ಮತ್ತು ಹಿಂದೆ ಬಂದು ನೋಡುವಾಗ ಇಲ್ಲಿ ಹಂದಿ ಮಾಯ ಆಗಿ ಕಲ್ಲಿನ ರೂಪದಲ್ಲಿತ್ತು. ಅಂದಿನಿಂದ ಈ ಗ್ರಾಮಕ್ಕೆ ಪಂಜಿಕಲ್ಲು ಎಂಬ ನಾಮಕರಣಗೊಂಡಿತು. ಇದು ಜೈನ ವಂಶಸ್ಥರ ಭೂಮಿ. ಇಲ್ಲೆಲ್ಲ ಹಿಂಸೆ ಮಾಡಬಾರ್ದು, ಅಹಿಂಸೋ ಪರಮೋ ಧರ್ಮ ಅಂತೇಳಿ ತತ್ವದ ಅಡಿಯಲ್ಲಿ ಜೈನ ಮನೆತನ ಇರುವುದು. ಹಾಗಾಗಿ ಇಲ್ಲಿ ಹಿಂಸೆ ಆದ ಕಾರಣ ಅದು ಅದರದ ಮೂಲವನ್ನು ಇದು ಮಾಡಿ ಅದು ಕಲ್ಲಿನ ರೂಪಕ್ಕೆ ಬಂತು. ಇಲ್ಲಿ ಇದು ಮೊದಲಿಂದ ಜೈನ ತತ್ವದಲ್ಲಿ ಅಹಿಂಸೋ ಪರಮೋ ಧರ್ಮ ಅಂತೇಳಿ ಹೆಚ್ಚಿನ ಇದರಲ್ಲಿ ತತ್ವ ಇರುವುದು. ಅದರಿಂದಾಗಿ ಈ ಜಾಗಕ್ಕೆ ಬರುವಾಗ, ಇದು ಮೊದಲು ಜಾಗ ಇದ್ದದ್ದು ಜೈನ ಪರಂಪರೆಗೆ ಸೇರಿದ ಜಾಗ. ಆಗ ಒಂದು 500 ವರ್ಷ ಮೇಲೇ ಇರ್ಬೋದು ಈ ಕಲ್ಲಿನ ಇದು. ಅದು ಬೇಟೆ ಆಡ್ತಾ ಬರುವಾಗ ಹಂದಿ ಈ ಪ್ರದೇಶಕ್ಕೆ ಬಂದು ಬಿತ್ತಂತೆ. ಆಗ ಎಲ್ಲ ಜನ ಅದೇ ಹೊತ್ತಲ್ಲಿ ಮೇಲ್ಗಡೆ ನೋಡುವಾಗ ಬಸದಿಗೆ ಬೆಂಕಿ ಬಿದ್ದಾಗೆ ಕಂಡಿತು. ಅದಕ್ಕೆ ಎಲ್ಲ ಜನ ಅಲ್ಲಿ ಓಡಿದರು. ಅಲ್ಲಿ ಹೋಗುವಾಗ ಬೆಂಕಿ ಬೀಳಲಿಲ್ಲ, ಬಟ್ ಅದು ಮನಸ್ಸಿಗೆ ಹಾಗೆ ಆಯಿತು. ಅಂದರೆ ಈ ಪ್ರದೇಶದ ಜೈನ ವಂಶಸ್ಥರಿಗೆ ಸೇರಿದ್ರಿಂದ ಈ ಜಾಗವು ಅಹಿಂಸೆಯಿಂದ ಕೂಡಿದ್ರಿಂದ ಇಲ್ಲಿ ಹಿಂಸೆ ಸಲ್ಲದು ಅಂತೇಳಿ ಅದನ್ನು ಈ ಹಂದಿಯ ರೂಪದಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ರು. ಅಂದರೆ ಇದು ಹಿಂಸೆ ಮಾಡಿದ್ರಿಂದ ಇದು ಬಂದು ಇಲ್ಲಿ ಕಲ್ಲಾಗಿ ಇಲ್ಲಿಗೆ ಈಗ ಈ ಊರಿಗೆ ಪಂಜಿಕಲ್ಲು ಅಂತ ಹೆಸರು ಬಂದಿದೆ. ಈಗ ಅದಕ್ಕಾಗಿ ಈ ಪ್ರದೇಶವನ್ನು ಸ್ಮಾರಕದ ರೀತಿಯಲ್ಲಿ ಕಟ್ಟಿ ಇವರು ಎಲ್ಲ ಜನರಿಗೆ ತೋರುವಾಗೆ ಮಾಡಿದ್ದಾರೆ. ನಾನು ಸುಕೀರ್ತಿ ಜೈನ್, ಕೃಷಿ ಕಿಸಾನ್ ರಕ್ಷಣಾ ಸಂಘ ರೆಂಜಾಳ.